ನಮಸ್ಕಾರ, ಇದು JBS 63 ಅಪ್ಡೇಟ್ಸ್ ಚಾನಲ್. ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಸಹಕಾರಿ ಸಮಾವೇಶ. ಸಹಕಾರಿ ರಂಗಕ್ಕೆ ಯುವ ಸಮೂಹ ಬರಲಿ, ಪರಸ್ಪರ ಸಹಕಾರವೇ ಆರ್ಥಿಕ ರಂಗ. ಗೋವಿಂದ ಕಾರಜೋಳ ಆಶಯ, ದಾವಣಗೆರೆ ನಂಬರ್ 23. ರಾಜ್ಯದ ಗದಗ ಜಿಲ್ಲೆಯ ಕನಗಿನಾಳ ಸಿದ್ದನಗೌಡ ಪಾಟೀಲ್ ರಂತಹ ಸರ್ಕಾರಿ ಮುತ್ಸದ್ದಿಗಳ ದೂರದೃಷ್ಟಿ. ಪರಸ್ಪರ ಸಹಕಾರಿ ತತ್ವ ಆಧಾರದ ಮೇಲೆ ಮಧ್ಯಮ ಬಡ ರೈತರ ಆರ್ಥಿಕ ಏಳಿಗೆಗಾಗಿ ಸ್ವತಂತ್ರ ಪೂರ್ವದಲ್ಲಿ ಸಹಕಾರಿ ಸಂಘವನ್ನು ಪ್ರಥಮ ಬಾರಿಗೆ ಕಟ್ಟಿದ ಯಶಸ್ಸು ಅವರಿಗೆ ಸಲ್ಲುತ್ತದೆ. ಸಹಕಾರಿ ಕ್ಷೇತ್ರಕ್ಕೆ ಯುವಕರು ತಮ್ಮನ್ನು ತೊಡಗಿಸಿಕೊಂಡು ಸಂಸದ, ಮಾಜಿ ಸಚಿವರಾದ ಗೋವಿಂದ ಕಾರಜೋಳ ಆಶಯ ವ್ಯಕ್ತಪಡಿಸಿದರು. ಶಾಮನೂರು ಶಿವಶಂಕರಪ್ಪ, ಪಾರ್ವತಮ್ಮ ಕಲ್ಯಾಣ ಮಂಟಪದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸಹಕಾರಿ ಸಂಘಗಳ ನಿರ್ದೇಶಕರು, ಅಧ್ಯಕ್ಷರುಗಳು, ಸದಸ್ಯರುಗಳ ಸಹಕಾರಿ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳ ರಾಜ್ಯ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಹಿಂದೆ ಈಗಿನಂತೆ ಯಾವುದೇ ರೀತಿಯ ಬ್ಯಾಂಕ್ ಸೌಲಭ್ಯಗಳಿಲ್ಲದೆ ರೈತರು ಕೃಷಿ, ತಮ್ಮ ಇತರೆ ವ್ಯಾಪಾರಕ್ಕೆ ಬಂಡವಾಳ ಇಲ್ಲದೆ ಅತ್ಯಂತ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲುತ್ತಿರುವುದನ್ನು ಕಂಡ ಸಿದ್ದನಗೌಡರು ಪರಸ್ಪರ ಸಹಕಾರಿ ತತ್ವದ ಆಧಾರದ ಮೇಲೆ ಹಣ ಉಳಿತಾಯ, ಕಡಿಮೆ ಬಡ್ಡಿ ಸಾಲ ಸೌಲಭ್ಯ, ಮಧ್ಯಮಾವಧಿ, ದೀರ್ಘಾವಧಿ ಆಧಾರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಪರಸ್ಪರ ಸಹಕಾರ, ಸಹಬಾಳ್ವೆ, ಸಾಲ ತಿರುವಳಿ ಪಡೆದ ಸಾಲವನ್ನು ಸದುಪಯೋಗಪಡಿಸಿಕೊಂಡು ಅಂತಹ ಸಂಘದ ಸದಸ್ಯರುಗಳು, ಷೇರುದಾರರು ಕಪಲ್ ಚಪಲ್ ಹಣವನ್ನು ದುರುಪಯೋಗ ಮಾಡಿಕೊಂಡಂತೆ ಯಾವ ಉದ್ದೇಶಕ್ಕೆ ಸಾಲ ಪಡೆದುಕೊಳ್ಳುತ್ತಿರುವ ಅಂತಹ ಉದ್ದೇಶ ಸಫಲವಾಗಲು ಅವರು ಕರೆ ನೀಡಿದರು. ಮಾಜಿ ಸಂಸದರಾದ JM ಸಿದ್ದೇಶ್ವರ್, ವಿಕಸನ ಭಾರತಕ್ಕೆ ಸಹಕಾರಿ ಸಂಘದ ಕೊಡುಗೆ ಈ ಒಂದು ವಿಷಯದ ಮೇಲೆ ಡಾ. ಮಂಜುನಾಥ್ ಕುರ್ಕಿ, ಸಹಕಾರಿ ಸಂಘ ಹುಟ್ಟು ಬೆಳವಣಿಗೆ, ಸಹಕಾರಿ ಸಂಘದ ತತ್ವಗಳು, ಆರ್ಥಿಕ ಬೆಳವಣಿಗೆ ಬಗ್ಗೆ ಉಪನ್ಯಾಸ ನೀಡಿದರು. ರಾಜ್ಯ ಘಟಕದ ಅಧ್ಯಕ್ಷರಾದಂಥ ರಾಜಶೇಖರ್, ಸಹಕಾರ ರಾಷ್ಟ್ರೀಯ ಸಂಪಾದಕ ರಮೇಶ್, ವೈದ್ಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಉದಯ್ ವಾಸುದೇವ್ ಜೋಶಿ, ಸಂಯುಕ್ತ ಸಹಕಾರಿ ಅಧ್ಯಕ್ಷ B. ನಂಜನಗೂಡು ಸೇರಿದಂತೆ ಹಲವರು, ಮಾಜಿ ಸಚಿವ ಹಾಲಪ್ಪ ಆಚಾರ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು. ರಾಜ್ಯಾದ್ಯಂತ ಬಂದ ಸಹಕಾರಿ ಸಂಘದ ಪದಾಧಿಕಾರಿಗಳು, ಸದಸ್ಯರುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮಾವೇಶವನ್ನು ಯಶಸ್ವಿಗೊಳಿಸಿದರು. ವರದಿ ಪುರಂದರ ಲೌಕಿಕೆರೆ, ಹಿರಿಯ ಪತ್ರಕರ್ತರು, ನಿರೂಪಣೆ ವೀಣಾ ಮೇಡಮ್ ಅವರು. ನಮಸ್ಕಾರ, ಇದು JBS 63 ಅಪ್ಡೇಟ್ಸ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು. ಇದೊಂದು ದೊಡ್ಡ ಅಚೀವ್ಮೆಂಟ್ ಅಲ್ವಾ? ಇದು ಸಾಧ್ಯ. ಒಂದು ಸಣ್ಣದಾಗಿ 100 ರೂಪಾಯಿ 200 ರೂಪಾಯಿ ಷೇರ್ದಾರ ಹಾಕೊಂಡು ಕಟ್ಟಿದಂತ ಒಂದು ಸಂಸ್ಥೆ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬಿನ ಸಹಕಾರಿ ಸಂಘಗಳು, ಸಕ್ಕರೆ ಕಾರ್ಖಾನೆಗಳು, ಬೇರೆ ಬೇರೆ ಸೌಹಾರ್ದಗಳು ಇವತ್ತು ನೂರಾರು ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಒಂದು ಸಣ್ಣ. ಇದೇ ತರ ಈ ದೇಶದಲ್ಲಿ ಸಾಕಷ್ಟು ಜನ ಇವತ್ತು ದೇಶದೊಳಗಡೆ ಇದ್ದಾರೆ. ಸಣ್ಣ ಕಡು ಕುಟುಂಬದಲ್ಲಿ ಹುಟ್ಟಿ, ಗುಡಿಸಲಲ್ಲಿ ಹುಟ್ಟಿ, ಸರ್ಕಾರಿ ಶಾಲೆಗೆ ಓದಿ, ನೂರಾರು ಕಿಲೋಮೀಟರ್ ತನ್ನ ಜೀವನವನ್ನು ಸಾಗಿಸಿ ಇವತ್ತು ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಈ ದೇಶದಲ್ಲಿ ಪ್ರತಿ ಹಳ್ಳಿ ಸಿಗ್ತಾರೆ. ಯಾಕೆ? ಆ ಮನಸ್ಸನ್ನ ಸರಿಯಾದ ರೀತಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಪ್ರಶಸ್ತಿಗಳನ್ನು ಪಡ್ಕೊಂಡಂತವ್ರು ಯಾರು ಕರೆದು ಮಾಡಿಸಿದಂತೆ ಬಂದಾಗ ಅನಿವಾರ್ಯವಾಗಿ ನಾನು ಒಪ್ಕೊಂಡು ಈ ಸಹಕಾರಿ ಕ್ಷೇತ್ರದಲ್ಲಿ ಸಮಾವೇಶದಲ್ಲಿ ಭಾಗವಹಿಸಿದಂತ ಹೇಳಿ ಬಯಸ್ತೇನೆ. ಇವತ್ತೇನು ಬಹಳ ಪ್ರೀತಿ, ವಿಶ್ವಾಸದಿಂದ ನಮ್ಮ ಕಡೆಯಿಂದ ಉದ್ಘಾಟನೆ ಮಾಡಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸಹಕಾರಿ ಗುರುಗಳನ್ನು ಭೇಟಿ ಮಾಡಲಿಕ್ಕೆ ಸಂಸ್ಥೆ ದೇಶದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದು, ಮೋದಿಯವರಿಂದ ಪ್ರಶಸ್ತಿ ಪಡೆದು ಕೂಡ ನಾನು ನೋಡಿದ್ದೇನೆ. ಇದು ಮನುಷ್ಯರಿಗೆ ಬೇಕು. ಸಹಕಾರ ಸಂಘ ಅಂತ ಹೇಳಿದ್ರೆ ನಾವು ಸಹಕಾರ ಕೊಡಬೇಕು, ಸಹಕಾರಗಳ ಮೂಲಕ ಆ ಸಂಸ್ಥೆಯನ್ನು ಬೆಳೆಸಬೇಕು, ಆ ಸಂಸ್ಥೆಯಿಂದ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಮಾತ್ರ ಸಹಕಾರಿ ಸಂಘಗಳು ಬೆಳೀತವೆ.